ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಹಾಯ್ ಮಾಡ್ರಿ. ಹ್ಯಾಪಿ ದಸರಾ. ಹ್ಯಾಪಿ ದಸರಾ. ನಮ್ಮ ನಾಡಿನ ಹಬ್ಬವಾದ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಕಂಪನಿಯಲ್ಲಿ ಆಯುಧ ಪೂಜೆಯನ್ನು ಆಯೋಜಿಸಲಾಗಿತ್ತು. ಈ ಆಯುಧ ಪೂಜೆಗೆ ನಮ್ಮ ಕಂಪನಿಯ ಎಲ್ಲ ಎಂಪ್ಲಾಯೀಸ್ಗಳು ಭಾಗವಹಿಸಿ ತುಂಬ ಅಚ್ಚುಕಟ್ಟಾಗಿ ಈ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಪೂಜೆ ಮುಗಿತು. ಎಲ್ಲ ಎಂಪ್ಲಾಯೀಸ್ಗಳೆಲ್ಲ ಹೋಗಿ ತಾಯಿ ಹತ್ರ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಬಂದೆಲ್ಲ ಅವ್ರವ್ರ ಗುಂಪು ಜೊತೆ ಮಾತಾಡ್ಕೊಂತ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಬರೀ ಪೂಜೆ ಬಗ್ಗೆನೇ ಹೇಳಿದ್ರೆ ಆಯ್ತಾ? ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ತಾನೆ? ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡಿದೀವಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟೊತ್ತು ನಡೆದಿದ್ದು ಯೂನಿಟ್ 2 ಅಲ್ಲಿ ಪೂಜೆ ಮಾತ್ರ. ಯೂನಿಟ್ 1ಗೆ ಹೋಗ್ಬೇಕು ನಾವು. ಬಸ್ಗಳೆಲ್ಲ ಬಂದಿದ್ದಾವೆ. ಬಸ್ ಮುಖಾಂತರ ಅಂದರೆ ಕ್ಯಾಬ್ ಮುಖಾಂತರ ಯೂನಿಟ್ 1ಗೆ ಹೋಗ್ತೀವಿ. ಅಲ್ಲಿ ದಸರಾ ಪ್ರಯುಕ್ತ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ. ಆ ಫಂಕ್ಷನಲ್ಲಿ ಭಾಗವಹಿಸೋದಕ್ಕೆ ನಾವು ನಮ್ಮ ಯೂನಿಟ್ 2 ಎಂಪ್ಲಾಯೀಸ್ ಎಲ್ಲರೂ ಹೋಗ್ತಿದ್ದೀವಿ. ಬಸ್ಸಲ್ಲಿ ಹೋಗ್ತಿದ್ದೀವಿ. ಬಟ್ ಹಾಗೆ ಹೋಗೋಕ್ಕಾತ? ನಮ್ಮ ಹುಡುಗರು ನೋಡ್ರಿ ಹೆಂಗೆ ಕುಣಿದು ಕುಪ್ಪಳಿಸಿ ತುಂಬ ಖುಷಿಯಾಗಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತಂದು ತೋರಿಸ್ತೀನಿ ನೋಡಿ. ಗೀತ ರಚನೆ ಸಂಜಯ್ ಶಿಕ್ಷಕ, ಗಾಯಕ ಸುಂಟ್ರ ಗಾಳಿ ಹೋಗಿ ಬಿರುಗಾಳಿ ಬಂತೆ ಅಕ್ಕ. ಸುಂಟ್ರ ಗಾಳಿ ಟ್ರಲ್ಲೆಬರ್ಗ್ ಬಂತು. ಸಿಂಗರ್ ಸಿದ್ದವರು ರೆಡಿ ಆಗಿದ್ದಾರೆ, ಪ್ರಿಪೇರ್ ಆಗಿರೋದಾನೆ. ಒಂದು ಒಳ್ಳೆ ಸಾಂಗ್ ಹೇಳಿದವ್ರೆ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಕುಡಿದು ಮೋಜಿ ಮಸ್ತಿ ಮಾಡಿಬಿಟ್ರಂಗೆ. ಟಾಟಾ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಮೋಜು ಮಸ್ತಿ ಮಾಡಿ ಸಾಕು. ಇಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋದ ಬನ್ನಿ. ಎಲ್ಲ ಬಸ್ ಹೇಳಿದ್ರು ಇನ್ನೊಂದು ಪ್ಲಾಂಟಿಗೆ ಬರ್ತಿದ್ದೀವಿ. ಇಲ್ಲಿ ಫಂಕ್ಷನ್ ಇದೆ. ಇಷ್ಟೊತ್ತಂಗ ನಮ್ಮ ಕಂಪ್ನಿಯಲ್ಲಿ ಪೂಜೆ ಆಯಿತು. ಇವಾಗ ಫಂಕ್ಷನ್ ಇದೆ. ಫಂಕ್ಷನ್ ಮುಗಿಸ್ಕೊಂಡು ಊರ್ ಕಡೆಗೆ ಹೋಯ್ತಾ ಇರೋದೆ. ಈ ಪ್ಲಾಂಟಿಗೆ ಬಂದು ನಮ್ಮ ಸೀನಿಯರ್ ದೇವರನ್ನ ಪರಿಚಯ ಮಾಡ್ತೀವಿ. ಇಲ್ಲಿ ಫಂಕ್ಷನ್ಗೆ ಫುಲ್ ಎಲ್ಲ ರೆಡಿ ಆಗಿಬಿಟ್ಟಾರೆ ಎಲ್ಲರೂ. ಹಾಯ್ ಹೇಳಿ ದೇವಣ. ಇವಾಗ ಬಂದಿದ್ದೀವಿ. ಇದು ದಸರಾ ರಸಮಂಜರಿ ಕಾರ್ಯಕ್ರಮಕ್ಕೆ ಸಜ್ಜಾಗಿರುವಂಥ ಸ್ಟೇಜು. ಎಲ್ಲರೂ ಬಂದು ಕೂತಿದ್ದಾರೆ. ನಾವು ಇವಾಗ ಬಂದಿದ್ದೀವಿ. ಇಷ್ಟೊತ್ತು ನೋಡಿದ್ದು ನಮ್ಮ ಕಂಪ್ನಿಯಲ್ಲಿ ನಡೆದಂಥ ಆಯುಧ ಪೂಜೆ ಹಾಗೂ ಕಾರ್ಯಕ್ರಮ. ಇವಾಗ ಊರಿಗೆ ಹೋಗಿ ಅಲ್ಲಿ ನಮ್ಮೂರಲ್ಲಿ ನಮ್ಮ ಚಿನ್ನಿಮಗೆ ಆಯುಧ ಪೂಜೆ ಮಾಡಿ, ಹಾಗೆ ನಮ್ಮೂರಿನ ಸಂಸ್ಕೃತಿ ಹಾಗೂ ನಮ್ಮೂರಲ್ಲಿ ನಡೆಯುವಂಥ ದೈವ ಭಕ್ತಿ ಹಾಗೂ ನಮ್ಮೂರಲ್ಲಿ ನಡೆಯುವಂಥ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನೋಡಿ. ನೆಕ್ಸ್ಟು ನಮ್ಮೂರಲ್ಲಿ ನಡೆದಂಥ ಆಯುಧ ಪೂಜೆ ಬಗ್ಗೆ ತೋರಿಸ್ತೀನಿ. ನಮ್ಮ ಚಿನ್ನಿಮಗೆ ಆಯುಧ ಪೂಜೆ ಮಾಡಿರುವಂಥ ವಿಡಿಯೋ ಹಾಕ್ತೀನಿ ನೋಡಿ. ಆಯುಧ ಪೂಜೆ ಪ್ರಯುಕ್ತ ಗಾಡಿ ತೊಳೆಯಕ್ಕೆ ಬಂದಿದ್ದೀವಿ.
ನಾನು ಮತ್ತೆ ನಮ್ಮ ಕುಚುಕು ಕರಿಯಪ್ಪ ಅವರು ತಿರ್ಗಾ ಆಯನ್ನ ಏನಿಗೆ ಬಾರ ಅಂದ್ರೆ ಕೈ ತೋರಿಸಿ ಹೋಗ್ತಿದ್ದೇನೆ ಆಯುಧ ಪ್ರಯುಕ್ತ ಎಲ್ಲ ಫುಲ್ ಕ್ಲೀನಿಂಗು ಒಂದು ರೌಂಡ್ ತೊಳೆದೀನಿ, ಇನ್ನೊಂದು ರೌಂಡ್ ತೊಳಿಬೇಕು ಶಾಂಪು ಹಾಕಿ. ನೋಡಿ ಒಂದು ರೌಂಡಿಗೆ ಅಲ್ಲೇ ಪಳ ಅಂತ ಹೊಳಿತಾಳೆ ನಮ್ಮ ಚಿನ್ನಿಮ್ಮ. ನಮ್ಮ ಸೊಸೆ ವಿಭೂತಿ ಕುಂಕುಮ ಇಟ್ಟು ಗಾಡಿನ ಸಿಂಗಾರಗೊಳಿಸಿ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಇನ್ನೇನು ಹೂ ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಸ್ಟಾರ್ಟ್ ಆಗಿದೆ. ಮೊದಲು ನಾನು ಪೂಜೆ ಮಾಡಿ ಆಮೇಲೆ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಕ್ಕ ಬಾಬಾ, ನಮ್ಮ ಅಕ್ಕನ ಮಗಳು, ನಮ್ಮಮ್ಮ ಎಲ್ಲ ಸೇರಿ ಪೂಜೆ ಮಾಡಿ ಗಾಡಿಗೆ ನಮಸ್ಕರಿಸಿ ಆಶೀರ್ವದಿಸಿ ನಾನು ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದ್ರು. ಸ್ಟಾರ್ಟ್ ಮಾಡಿ ಹಾಗೆ ಗಾಲಿಗಳಿಗೆ ಇಟ್ಟಂಥ ನಿಂಬೆಣ್ಣ ತೊಳೆದು ಮುಂದೆ ಹೋಗು ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡಿದ್ದೀನಿ, ಮುಂದೆ ಹೋಗ್ತೀನಿ ನೋಡಿ ತುಳಿಸ್ಕೊಂಡು. ಮನೆ ಹತ್ರ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದೀನಿ. ಇಲ್ಲೊಬ್ಬ ಯೂಟ್ಯೂಬರ್ ನೋಡಿ ಹಿಂಗೆ ಕೈ ತೋರಿಸ್ತವನೆ, ಅವನೊಬ್ಬ ಬೆಳಿತಾನೆ. ಇವಾಗ ಬೆಳೀಲಿ, ನಮ್ಮ ಹುಡುಗ ಅಲ್ವಾ, ಎಷ್ಟೇ ಆದರೂ ಅವನು ಚೆನ್ನಾಗಿ ಬೆಳೀಲಿ. ತೋರಿಸ್ತಿದ್ದೀನಿ ನೋಡಿ. ಇವರು ನಮ್ಮೂರಿನ ಗ್ರಾಮ ದೇವತೆಗಳು, ಒಂದು ತಿಮ್ಮಪ್ಪ, ಇನ್ನೊಂದು ಹಟ್ಟಿಲಕ್ಕಮ್ಮ. ನಮ್ಮೂರಿನ ಪೂಜಾರಪ್ಪನ ಮಗ ನಮ್ಮ ಅಳಿಯ ನಮ್ಮ ಗಾಡಿಗೆ ಪೂಜೆ ಮಾಡ್ತಿದ್ದೇನೆ. ಗಾಡಿ ಹಿಡಿತಾನೆ. ಅಂತೂ ಮನೆ ಹತ್ರ ಹಾಗೂ ದೇವಸ್ಥಾನದ ಹತ್ರ ಪೂಜೆ ಮುಗೀತು. ನನ್ನ ಚಿನಿಮಗೆ ಪೂಜೆ ಮುಗಿಸ್ಕೊಂಡು ಗುಡಿ ರೌಂಡ್ ಹಾಕೊಂಡು ಮನೆ ಹತ್ರ ಹೋಗ್ತೀನಿ.